ನಮಸ್ತೆ ಶಿವಾಯ ಓಂ ಶ್ರೀ ದುರ್ಗಾಯ ನಮಃ. ವೀಕ್ಷಕರೇ, ಕೊನೆಗೂ ಪ್ರಳಯ ಅಂತಕ್ಕ ಮಳೆ ತರಿಸೇ ಬಿಟ್ಟ ನೋಡ್ರಿ ಆಂಧ್ರ ಪ್ರದೇಶದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ. ಎಲ್ಲರೂ ಹೇಳಿ ಓಂ ನಮಃ ಶಿವಾಯ. ಅದಕ್ಕೆ ಶಿವನಿಗೆ ಇನ್ನೊಂದು ಹೆಸರು ಕರೀತಾರೆ ಪ್ರಳಯ ಅಂತಕ ಅಂತ. ಏನು ಹೇಳಿ? ಪ್ರಳಯ ಅಂತಕ. ಪ್ರಳಯ ಮಾಡೋರು ಅವರೇ, ಹೊಸ ಸೃಷ್ಟಿ ಮಾಡೋರು ಅವರೇ. ಯಾರು ಹೇಳಿ? ಪ್ರಳಯಾಂತಕ ಅಂತ. ಶಿವ ಅಲ್ಲ, ಪ್ರಳಯಾಂತಕ ಬೇರೆ, ಶಿವ ಬೇರೆ. ಎಲ್ಲರೂ ಹೇಳಿ ಓಂ ನಮೋ ಪ್ರಳಯ ಅಂತಕಾಯ. ಬೇಕಾ ನಿಮಗೆ ಪ್ರಳಯ ಅಂತಕ? ನನಗಂತೂ ತುಂಬ ಸೆಕೆ ಆಗಿತ್ತು. ಇವಾಗ ನನಗೆ ಸ್ವಲ್ಪ ಕೂಲ್ ಆಗಿದೆ, ತುಂಬ ಖುಷಿ ಕೂಡ ಆಗಿದೆ. ಯಾಕಂದರೆ ಆಂಧ್ರ ಪ್ರದೇಶದಲ್ಲಿ ಮಳೆ ತುಂಬ ಕಡಿಮೆ. ನಮ್ಮ ಏಪ್ರಿಲ್ ಮೇ ಜೂನಲ್ಲೆಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮಳೆ ಬರುತ್ತೆ ಅಂದರೆ ತುಂಬಾ ಬರ್ತದೆ. ಆದರೆ ನಮ್ಮ ಆಂಧ್ರ ಪ್ರದೇಶದಲ್ಲಿ ಹೇಗೆ ಅಂದರೆ ಮಳೆನೇ ಬರಲ್ಲ. ಈ ಜೂನಲ್ಲೆಲ್ಲ ಮಳೆ ಕಾಣಬೇಕು ಅಂದರೆ ತುಂಬ ಕಷ್ಟ. ಜೂನ್ ಜುಲೈ ಆಗಸ್ಟ್ ಎಲ್ಲ. ಯಾಕಂದರೆ ನಾನು ಜೂನಲ್ಲಿ ಸಂಚಾರಕ್ಕೆ ಬಂದಿದ್ದೆ ಅಲ್ಲ, ಈ ಕಡೆ ತಿರುಪತಿ, ಸಾಕಷ್ಟು ತಮಿಳುನಾಡು, ಆ ಕಡೆ ಎಲ್ಲ ನಾನು ದೇವಸ್ಥಾನಗಳನ್ನು ತಿರುಗಿದ್ದೇನೆ. ಮಳೆನೇ ಬರಲ್ಲ, ಮೋಡ ಆಗುತ್ತೆ. ಆದರೆ ನಾನು ಇದು ಫಸ್ಟ್ ಟೈಮ್ ಮಳೆನ ನೋಡೋದು. ತಿರುಮಲರ ಒಂದು ಆಶೀರ್ವಾದ ಪಡೆದು ಬಂದ ಮೇಲೆ ಸರಿನಾ, ತುಂಬ ಖುಷಿ ಆಗುತ್ತೆ. ನೋಡಿ ಹೇಗೆ ಒದ್ದೆ ಆಗಿದೆ ಅಂತ. ಹೇಳಿ, ಕರ್ನಾಟಕದಲ್ಲಿ ಮಳೆ ಬೇಕಾ? ಬೇಕಂದ್ರೆ ಹೇಳಿ, ನಾನು ಬೇಕಿದ್ರೆ ಹೇಳ್ತೇನೆ ಪ್ರಳಯ ಅಂತಕ್ಕೆ ಅವರಿಗೆ. ಎಲ್ಲರೂ ಹೇಳಿ ಓಂ ನಮಃ ಶಿವಾಯ. ಹಾಗೆ ನೋಡ್ರಿ ಏನು ರಶ್ ಆಗಿದೆ ಅಂತ. ಈಗ ಬೆಂಗಳೂರಿಗೆ ಹೊರಟಿದ್ದೇನೆ. ರಶ್ ನೋಡಿ ಎಷ್ಟಾಗಿದೆ ಅಂತ, ಫುಲ್ ರಶ್ ಇದೆ.